KR ಪುರಂ ವಲಯದಲ್ಲಿ ಫುಟ್ಪಾತ್ನಲ್ಲಿ ಎಸ್ಪೆಷಲಿ ಕಂಪ್ಲೀಟ್ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗಿತ್ತು. ಮತ್ತೆ ಇದು ಡೇ ಟೈಮ್ನಲ್ಲಿ ಈ ಕಾರ್ಯಾಚರಣೆ ತಗೊಂಡು ಸಾರ್ವಜನಿಕರಿಗೆ ಅನಾನುಕೂಲ ಹೆಚ್ಚಿತ್ತು. ಡೇ ಟೈಮ್ನಲ್ಲಿ ನಾವು ಇದನ್ನ ಕಾರ್ಯಾಚರಣೆ ಏನಾದರೂ ಕೈಗೆತ್ಕೊಂಡಿದ್ರೆ. ಸೊ ಇವತ್ತು ನಮ್ಮಲ್ಲಿ ನಮ್ಮ ಎಲ್ಲ ರೆವಿನ್ಯೂ ಸಿಬ್ಬಂದಿ, ಎಂಜಿನಿಯರಿಂಗ್ ಅಂದರೆ ತಾಂತ್ರಿಕ ವಿಭಾಗದವರು, ಬೆಸ್ಕಾಂನವರು, MOH ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಸೇರಿ ಆಲ್ ಟುಗೆದರ್ ಆಸ್ ಎ ಝೋನ್ ಇವತ್ತು ಕಾರ್ಯಾಚರಣೆ ಮಾಡಿದೀವಿ. ನಾವು ಕಾರ್ಯಾಚರಣೆ ರಾತ್ರಿ ಸರಿಸುಮಾರು 9:30 ಶುರು ಮಾಡಿ ಈಗ ಸಾಧಾರಣ 3 ಗಂಟೆ ಆಗ್ತಾ ಬಂತು. ಸೊ ಇನ್ನೂ ನಡೀತಾ ಇದೆ. ಇದು ಇವತ್ತು ಮಾತ್ರ ಅಲ್ಲ, ಇದು ಕಂಟಿನ್ಯೂ ಆಗುತ್ತೆ ಹೀಗೇನೆ. ಯಾಕಂದ್ರೆ ಹಿಂದೆ ಒಂದ್ಸಲ ನಾವು ಹೀಗೆ KR ಪುರಂ ಮಾರ್ಕೆಟ್ ಅನ್ನ ವಿಸಿಟ್ ಮಾಡಿದಾಗ ಸುಮಾರು ಸಲ ಅನೌನ್ಸ್ ಮಾಡಿತ್ತು, ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಏನಿದ್ರೆ ಅದನ್ನೆಲ್ಲ ತೆಗೀರಿ. ಎವ್ರಿಡೇ ಮಾರ್ಷಲ್ಸ್ ಎಲ್ಲ ಅದನ್ನ ಅನೌನ್ಸ್ ಮಾಡಿ ಅದನ್ನ ವಿಡಿಯೋ ಕೂಡ ಮಾಡ್ಕೊಂಡಿದ್ರು. ಸೊ ಎಷ್ಟು ಸಲ ವಾರ್ನ್ ಮಾಡಿದ್ರು ಅದರಿಂದ ಏನು ಪ್ರಯೋಜನ ಆಗಲಿಲ್ಲ. ಈಗ ಜಾಹೀರಾತು ಯಾವ ನಿಯಮಾವಳಿ ಇದೆ ಅದನ್ನ ಬಳಸಿ ಅವರು ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಈ ರೀತಿ ಫುಟ್ಪಾತ್ ಅಲ್ಲಿ ಎಲ್ಲಂದ್ರಲ್ಲಿ ದೊಡ್ಡ ದೊಡ್ಡ ಬೋರ್ಡ್ಗಳನ್ನ ಹಾಕುವಂಥದ್ದು, LED ಬೋರ್ಡ್ಸ್ ಅನ್ನ ಬಳಸುವಂಥದ್ದು ನಿಷೇಧವಾಗಿರುತ್ತೆ. ಅದರ ಅಗೇನಿಸ್ಟ್ ತಗೊಂಡಂತ ಕಾರ್ಯಾಚರಣೆ ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಈಗ ಇವತ್ತು ಎಲ್ಲರೂ ಸೇರಿ ಮಾಡಿದ್ದೀವಿ. ನೆಕ್ಸ್ಟ್ ಎಂಜಿನಿಯರಿಂಗ್ ವಿಭಾಗದವರು ಅವರವರ ಡಿವಿಷನ್ಗೆ ಸಂಬಂಧಪಟ್ಟಂತೆ ಅವ್ರು ಮಾಡ್ತಾ ಹೋಗ್ತಾರೆ. ಮುಖ ತರಿಸಿಲ್ಲ